ರಾತ್ರಿ ಮಲ್ಕೊಳ್ಳೋ ಟೈಮ್ನಾಗ ಒಂದ್ ಫಿಶ್ ತಿಂದ್ಬಿಟ್ಟಿದ್ದು ಆಲ್ರೆಡಿ ಕಡ ತಿಂದ ಇಷ್ಟ ಅದ್ರ ಮುಂದಿನ ಕುತ್ತಿಗೆ ಅಟ್ಟ ಉಳಿದಿತ್ತು. ಬಸ್ ಮನೆಗೆ ಹೋಗ್ಬೇಕ. ಆಮ್ಯಾಗ ಇವ್ರಿಬ್ಬರಿಗೂ ಏನೋ ಹೊಟ್ಟೆ ಹಸತ್ತಂತ ಇವ್ರಿಗೆ ಇಲ್ಲೇ ಯಾವ್ದಿದೆ ಸದಾ ಹೋಟೆಲ್ ಇದ್ದಲ್ಲ ಬೃಂದಾವನ. ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಮ್ ತಂಗಿನ ಫ್ರೆಂಡ್ ಒಬ್ಬಾಕಿ ಹುಡುಗಿ ಕಾರವಾರದಕ್ಕೆ NCC ಫ್ರೆಂಡ್ ಅಂತ ಗಾರ್ಡಿಯನ್ ಬೆಲ್ ಕೊಟ್ಟಾಳ್ರಿ. ಅದನ್ನ ಗಾರ್ಡಿಯನ್ ಬೆಲ್ ಎಲ್ಲ ಹಾಕ್ಬೇಕಂತ ವಿಚಾರ ಮಾಡತ್ತಿದ್ವಿ. ಇಲ್ರಿಪ್ಪ ಅಂತಂದ್ರೆ ಕಮೆಂಟ್ ಹಾಕ್ರಿಪ್ಪ ಅಂತ ನೀವ್ ಹೆಂಗ್ ಕಮೆಂಟ್ ಹಾಕ್ತಿರಿ ಮಂದಿಗೆ ಹಂಗ ಕಮೆಂಟ್ ಹಾಕಿ ಚಾನಲ್ ಐತ್ರಿ. ಗಾರ್ಡಿಯನ್ ಬೆಲ್ ಮಂದಿ ಅಡ್ವೈಸ್ ತಗೋಣಕ್ ಚಾಲು ಮಾಡ್ತಿರಲ್ರಿ, ಅಲ್ಲಿ ನೀವು ಕೆಳಗ್ ಬೀಳ್ತೀರಿ. ಯಾರ್ದು ತಲೆ ತಿಳ್ಕೊಳಕ್ ಹೋಗ್ಬೇಡ್ರಿ, ಯಾರ್ದು ಮಂದಿದ್ ಕೇಳಕ್ ಹೋಗ್ಬೇಡ್ರಿ. ನಿಮ್ಗೆ ಲುಕ್ ಮಾಮ್ ಐ ಕ್ಯಾನ್ ಫ್ಲೈ ಹಿಂಗ ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನಿಂದ ಪ್ರಜ್ವಲ ಇಂದ ನೀವು ಎಪಿಸೋಡ್. ಸೊ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತು ಯಾವ ದಿನ ರೀಪ್ಪ ಫ್ಯಾಮಿಲಿ ಅಂತ ಇವತ್ತಿನ ದಿನ ಬಂಗಾರ ಏನೋ ತಗೋಬೇಕಂತೀರಿಪ್ಪ. ಮುಂದಿನ ಸಲ ಬಂಗಾರ ತೊಗೊಂಡ್ರೆ ಈಗ ಮೊದ್ಲಾಗ ಹಾಲು ಸ್ವಚ್ಛ ಮಾಡಿಸ್ಕೊಂಡ್ ಬರೋಣ್ರಿ ನಮ್ದು. ಅದ್ರ ಸಂಬಂಧ ನಮ್ದು 1 ಗಂಟೆ ಟೈಮಿಂಗ್ ಕೊಟ್ಟಾರೆ ಅಂಡ್ ಬ್ಲಾಗ್ ಈಗ ಸ್ಟಾರ್ಟ್ ಮಾಡತ್ತೇನೆ. ಈಗ ಹೋಗಿ ಆಮ್ಯಾಗ ಇನ್ ಕೇಸ್ ಇವತ್ತು ಸಂಜೆ ಮುಂದೆ ಏನೋ ಸಿಸ್ಟಮ್ ಅದು ಅದಾವಂತ ಹೋಗುವಂತ ಸಾಧ್ಯತೆ ಐತ್ರಿ. ನಿಮ್ಗೆ ಹೇಳ್ತೇನಂತ ಏನಂತಂದ್ರೆ ಈಗ ಚಾನಲ್ಗೆ ಹೊಸ ಬರ್ತೀರಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅಂಡ್ ಬರ್ರಿ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಹಿಂಗೆಲ್ಲ ಸೀನ್ ಐತಿ. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗ ಜಸ್ಟ್ ಅಪ್ಪಣ್ಣ ಹೊರ ಕರ್ಕೊಂಡು ಹೋಗ್ಬರ್ಬೇಕ. ಅದ್ರ ಜೊತೆ ನೆಕ್ಸ್ಟ್ ಏನ್ರಿಪ್ಪ ಅಂತಂದ್ರೆ ಇವತ್ತೈತಿ ಬಸವ ಜಯಂತಿ. ಅದ್ರ ಸಂಬಂಧ ಸಿಸ್ಟಮ್ ಕಡೆದು ಹೋಗೋದೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತ ಒಂದು ಸ್ವಲ್ಪ ಕೆಲಸ ಐತ್ರಿ. ಈಗೆಲ್ಲ ಹೋಗ್ರಿ ಅಂತ ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತಿ. ಅದೆಲ್ಲ ನಿಮ್ಗೆ ಹೇಳ್ತಾನೆ ಅದು ಮುಂದೆ ಸ್ಟೇ ಟ್ಯೂನ್ ಆಗಿರಿ. ಹಿಂಗೆ ಚಾನಲ್ ಹೊಸ ಬರೋದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮರಿಬೇಡ್ರಿ. ಅಂಡ್ ಬರ್ರಿ ಫ್ಯಾಮಿಲಿ 15 minutes later. ಸೊ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಈಗೆಲ್ಲ ಹೊಂಟೈತ್ರಿ ಅಂತ ಮಮ್ಮಿ ಸ್ಕೂಲಿಗೆ ಹೊಂಟೈತಿ. ಮಮ್ಮಿ ಸ್ಕೂಲಿಗೆ ಹೊಂಟೈತಿ. ಅದಕ್ರಿಪ್ಪ ಅಂತಂದ್ರೆ ಮಮ್ಮಿಗೆ ಸ್ಕೂಲಿಗೆ ಬಿಡಾಕ್ ಹೊಂಟೈತಿ. ಅದಕ್ರಿಪ್ಪ ಅಂತಂದ್ರೆ ಅವ್ರ ಸ್ಕೂಲ್ ಒಳಗೆ ಏನೋ ಪಿಕ್ಚರ್ ಐತಿ. ಏನೈತಿ ಪಿಕ್ಚರ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಪಿಕ್ಚರ್ ಡೇ ಅಲ್ಲಿ ಸರ್ಜರಿ ಜನ ಅವ್ರಿಗೆ ಅಲ್ಲಿ ಬಿಡ್ಬೇಕು, ಬಿಟ್ಟು ನಾವೆಲ್ಲ ಹೋಗ್ಬೇಕ್ರಿ ಅಂತ ವಾಪಸ್ ಮನೆಗೆ ಹೋಗ್ಬೇಕ. ಆಮ್ಯಾಗ ಇವ್ರಿಬ್ಬರಿಗೂ ಏನೋ ಹೊಟ್ಟೆ ಹಸತ್ತಂತ ಇವ್ರಿಗೆ ಇಲ್ಲೇ ಯಾವ್ದಿದೆ ಸದಾ ಹೋಟೆಲ್ ಇದ್ದಲ್ಲ ಬೃಂದಾವನ. ಬೃಂದಾವನಕ್ಕೆ ಹೋಗಿ ಇಬ್ಬರಿಗೂ ದೋಸೆ ಗೀಸ ತಿನ್ನಿಸಿ ಕರ್ಕೊಂಡು ಹೋಗ್ತೀನಿ ಮನೆಗೆ. ಸ್ಟೇಟ್ಯೂನ್ ಆಗಿರಿ. ಅಲ್ಲಿ ಕೆಲಸ ಮಾಡಕ್ ಬಂದಾರ ಸ್ವಲ್ಪ ತಡಿ. ಇವ ಶ್ಲೋಕ್ ರೀ, ಇವ ಪವಿತ್ರಿ. ಇವ್ರ ಎದುರಿಗೆ ಮನಿ ಇವ್ರ ಮನಿ ಕಿಟಕಿಯಾಗಿಂದ ಇವ್ ಪವಿತ್ರ ಅಂದ್ರ ಇವ್ ಹಾಯ್ ಅಂತಾನ. ಇವ್ರ ಮನಿ ಕಿಟಕಿಯಾಗ ಬಂದ್ ಶ್ಲೋಕ್ ಅಂದ್ರ ಇವ್ ಬರ್ತಾನ. ಗಾಪ್ ಬಿಸಿ ಐತ್ ಒಳಗ ಕರ್ತಾನ. 2000 years later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಆಗ ಜಸ್ಟ್ ಹೋಗಿ ಮಮ್ಮಿಗೆ ಅದು ಬಿಟ್ಟು ಬಂದಿತ್ತು ಸ್ಕೂಲಿಗೆ. ಅಂಡ್ ಸೀನ್ ಏನಾಗ್ಬಿಟ್ಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಿನ್ನೆ ನಾವು ಒಟ್ಟ ಒಂದು ಎಷ್ಟು ಪೇರ್ 2 4 6 ಮೀನಾ ತಂದಿದ್ವಿ ರೀ ನಿನ್ನೆ. ಅದ್ರ ಜೊತೆ ನಿಮ್ಗೆ ಗುರ್ತಿರೋಂಗೆ ನೀನು ಒಂದು ಹೊಸ ಪ್ಲಾಂಟ್, 2 ನೈಫ್ ಟೇಲ್ ಫಿಶ್, ಆಮೇಲೆ 2 ಏಂಜಲ್ ಫಿಶ್ ಇಲ್ಲದಲ್ರಿ ತಳ್ಳಗ 2 ಏಂಜಲ್ ಫಿಶ್ ತೊಗೊಂಬಂದಿತ್ತೆ. ಅದ್ರ ಜೊತೆ 2 ಸಣ್ಣ ಟೈಗರ್ ಫಿಶ್ ತೊಗೊಂಬಂದಿದ್ದೆ ನಾ. ಆ ಚಿನ್ನಿ ಚಂದ ಕಾಣತೈತೆ ಅಂತ ತೊಗೊಂಡಿತ್ತೆ. ನಂಗೆ ಫ್ಲಾಶ್ ಇಲ್ರಿ. ಈ ಕಡೆ ಇನ್ನೊಂದು ಎಕ್ವೇರಿಯಂ ಒಳಗೆ ಇವೆಲ್ಲ ಮರಿ ಹಾಕು ಮೀನಾರಿ, ಇವೆಲ್ಲ ಪ್ರೆಗ್ನೆಂಟ್ ಅದಾವ್ರಿ, ಆಲ್ಮೋಸ್ಟ್ ಮರಿ ಹಾಕ್ತೈತದ. ಇವೆಲ್ಲ ಅದಾವಲ್ರಿ ಫಿಶ್ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಅದಾವ. ಆ ಮೀನ ಇಟ್ಟಿಟ್ಟು ಇದ್ದು ಚಂದ ಕಾಣತೈತೆ ಅಂತ ತೊಗೊಂಬಂದೈತಿ. ಇವ್ ದೊಡ್ಡ ಅಲ್ರಿ, ಅವ್ ಇಟ್ಟಾದ ಹೆದ್ರಿ ಮ್ಯಾಗ ಕುಂದ್ರಾತಿದ್ದು. ಏನ್ ಕಡ್ದಾಡೋಂಗಿಲ್ಲ ಬಿಡೋದ್ ಮಾಡಿದ್ದೆ. ರಾತ್ರಿ ಮಲ್ಕೊಳ್ಳೋ ಟೈಮ್ನಾಗ ಒಂದ್ ಫಿಶ್ ತಿಂದ್ಬಿಟ್ಟಿದ್ದು ಆಲ್ರೆಡಿ ಕಡ ತಿಂದ ಇಷ್ಟ ಅದ್ರ ಮುಂದಿನ ಕುತ್ತಿಗೆ ಅಟ್ಟ ಉಳಿದಿತ್ತು ಅಂತ ತೆಗೆದು ಚಲ್ಲಿದೆ. ಇವತ್ತು ಮುಂಜಾನೆ ನೋಡ್ತೇನೆ, ಈಗ ಬಿಟ್ಟು ಬರ್ತೇನೆ, ಇನ್ನೊಂದು ಉಳಿದಿತ್ತು ಅಲ್ರಿ, ಹೆದ್ರ ಮ್ಯಾಗ ಅಡ್ಕೊಂಡಿತ್ತು. ಅಷ್ಟು ಕೂಡ ಅಟ್ಯಾಕ್ ಮಾಡಿ ಅದನ್ನು ಕೊಂದ್ಬಿಟ್ಟೈತೆ. ಯಾಕೆ ಸಣ್ಣದಿತ್ತು. ಜೀವನದಾಗೂ ಹಿಂಗರಿ, ನೀವು ಸಣ್ಣವ್ರ ಅದೇರಿ ಅಂತಂದು ಹೆದರಿ ಬದುಕಾಕತ್ರಿ ಅಂತಂದ್ರೆ ನೀವು ಮುಂದಿದ್ದವ್ರೆ ನಿಮ್ಗೆ ದಬ್ಬಾಳಿಸಿ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಹೆಂಗ್ರಿಪ್ಪ ಅಂದ್ರೆ ಕೆಳಗೆ ಮಾಡಿ ಕೊಲ್ತಾರೆ. ಇದೇ ಟೈಪ್ ಐತಿ ಜಿಂದಗಿನೂ. ಫಿಶಿಂದು ಹಂಗ. ಅದ್ರೊಳಗೆ ಏನೋ ಒಂದು ಅರ್ಥ ಆತ್ ನನಗೆ. ಅದಕ್ಕೆ ನಿಮ್ಗೆ ಹೇಳತ್ತೀನಿ, ಜೀವನದಾಗ ನಿಮ್ಮ ಕೈಯಾಗ ಆಗಿಲ್ಲ ಅಂತಂದು ಏನು ತಿಳ್ಕೊಳಕ್ ಹೋಗ್ಬೇಡ್ರಿ. ಎಲ್ಲ ಆಕೈತಿ ನಿಮ್ಮ ಕೈಯಾಗ. ಯಾವಾಗ ನೀವು ಮಂದಿ ಅಡ್ವೈಸ್ ತಗೋಣಕ್ ಚಾಲು ಮಾಡ್ತೀರಲ್ರಿ, ಅಲ್ಲಿ ನೀವು ಕೆಳಗೆ ಬೀಳ್ತೀರಿ. ಯಾರ್ದು ತಲೆಯಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ, ಯಾರ್ದು ಮಂದಿದ್ ಕೇಳಕ್ ಹೋಗ್ಬೇಡ್ರಿ. ನಿಮ್ಗೆ ಏನು ಕರೆಕ್ಟ್ ಅನ್ಸೋದು ಕರೆಕ್ಟ್ ಮಾಡ್ರಿ. ಅದ್ರ ಒಟ್ಟ ತಪ್ಪು ಕೆಲಸ ಮಾಡ್ಕೋಬೇಡ್ರಿ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಇವತ್ತು ಎಲ್ಲಿ ಹೋಗೋದೈತ್ರಿಪ್ಪ ಅಂತಂದ್ರೆ ಡೆಂಟಿಸ್ಟ್ ಕಡೆ ಹೋಗ್ಬೇಕು. ಒಟ್ಟ ನಂದು 2 ಇವು ಮುಗಿದವ್ರಿ. ಅಂದ್ರೆ ಏನ್ರಿ 2 ಸಲ ಹೋಗಿ ಬಂದೇನ್ರಿ. ನಾವು 1ನೇ ಸಲ ಹೋದಾಗ ಕ್ಲೀನಿಂಗ್ ಮಾಡಿದ್ರೆ 2ನೇ ಸಲ ಈಗ ಸಿಮೆಂಟ್ ಹಚ್ಚಾರ. ಇವತ್ತು ಹೋಗಿ ಸೈಜ್ ಕೊಟ್ಟು ಬರ್ಬೇಕಂತ. 2 ದಿನ ಆದ್ಮ್ಯಾಗ ಹಲ್ ಕುಂದಿರ್ತಾರಂತ. ಹಿಂಗೆಲ್ಲ ಸೀನಿಯರ್ ಇದ್ರಿ ಫ್ಯಾಮಿಲಿ. ಸ್ಟೇ ಟ್ಯೂನ್ ಆಗಿರಿ. ಭಾಳ ಮಂದಿ ಶಿವಾರ್ ಘಟ್ಟದ ಬಗ್ಗೆನೂ ಕೇಳಾತಿದ್ರಿ, ಅದ್ರೊಳಗೆ ಏನ್ರಿ ಅಂತಂದೆ. ಅದು ನಿಮಗೆ ಆಮ್ಯಾಗ ಹೇಳ್ತಾನಂತ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಇನ್ಕೆ ಚಾನಲ್ ಹೊಸ ಬರೋದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅಂಡ್ ಬರ್ರಿ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಇಲ್ಲ ಐತ್ರಿ ಕಾರ್ಡ್. ಈ ಕಾರ್ಡ್ ಕಳೆದು ಬಿಟ್ಟಿತ್ರಿಪ್ಪ. ಟೆನ್ಷನ್ ಬಿಟ್ಟಿತ್ತು. ಕಾರ್ಡ್ ಇಲ್ಲ ಅಂತಂದ್ರೆ ಅಲ್ಲಿನ ಟ್ರೀಟ್ಮೆಂಟ್ ಇಲ್ಲ. ದೇವ್ರಿಗೆ ಬೇಡ್ಕೊಂಡು ಅಯ್ಯೋ ದೇವ್ರೆ ಪಿಕ್ಚರ್ ಮಾಡಬೇಡ್ರಿಪ್ಪ, ಇರೋದು ಒಂದ ಐತಿದೆ. ಕಾರ್ಡ್ ಕಲಿತ ಮತ್ತೆ ಎಕ್ಸ್ಟ್ರಾ ರೊಕ್ಕ ಅದು ಕೊಡದಂತೆ. ಆ್ಯಂಡ್ 1 ಗಂಟೆಗೆ ನಮ್ಗೆ ಕರೆದಿದ್ರೆ ಕರೆಂಟ್ ಏನೋ ಹೋಗಿತ್ತಂತೆ. ಅದ್ರ ಸಂಬಂಧ 1:15 ಮಟ ಬಾ ಅಂತಂದ್ರೆ ಅವ್ರೆ. ನಮ್ಮ ಡಾಗೇಶ್ ಬಾಯ್ ಅವರು ಬಿಜಿ ಇದ್ರೆ ಅದ್ರ ಸಂಬಂಧ ಡಾಗೇಶ್ ಬಾಯ್ ಅವ್ರು 1:15 ಹೋಗೋಣ ಅಂತಂದ್ರೆ ಅದ್ರ ಸಂಬಂಧ ಈಗ ಹೊಂಟೈತಿ. ಬರ್ರಿ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ.
ವಿಜಯ್ ಒಬ್ಬ ಬರತಾನ ಶಿರಾನ್ ತೊಗೊಂಡು ಎಲ್ಲಿ ಕೊಡ್ದೈತ್ರಿಪ್ಪ ಅಂತ ಕೆಳಗೆ ಒಂದು ಸ್ವಲ್ಪ ಜಂಗ್ ಹಿಡ್ದೈತಲ್ರಿ ಅದನ್ನ ಅಲ್ಲಿ ಚಸಿ ಏನೋ ಕಟ್ ಮಾಡಿ ಏನೋ ಮಾಡ್ಕೊಡ್ತೇನೆ ಅಂತಂದಾರ ಅದ್ರ ಸಂಬಂಧ ಆ್ಯಂಡ್ ಹಿಂಗೆಲ್ಲ ಸೀನಿಯರ್ ಐತಿ ಈಗ ನೆಕ್ಸ್ಟ್ ಅಲ್ಲೂ ಅದನ್ನ ಕೊಡ್ಬೇಕು ಹಂಗೆ ಅಲ್ಪ ಸ್ವಲ್ಪ ಕೆಲಸ ಐತಿ ಇನ್ನೂ ಮಟ್ಟ ಕಮೆಂಟ್ ಆಗಿಲ್ರಿಪ್ಪ ಅಂತಂದ್ರೆ ಕಮೆಂಟ್ ಹಾಕ್ರಿಪ್ಪ ಅಂತ ನೀವು ಹೆಂಗೆ ಕಮೆಂಟ್ ಹಾಕ್ತೀರಿ ಮಂದಿಗೆ ಹಂಗೆ ರೆಕಮೆಂಡ್ ಹಾಕಿ ಚಾನಲ್ ಆ್ಯಂಡ್ ಸ್ಟೇಟ್ಯೂನ್ ಆಗೈತೆ ಫ್ಯಾಮಿಲಿ ಇಲ್ಲಿ ಬಂದು ವೇಟ್ ಮಾಡೋಕತ್ತೈತಿ ಕರೆಂಟ್ ಹೋಗಿದ್ದು ಅಂತ ಕರೆಂಟ್ ಬಂದೈತಿ ಇನ್ನೂ ನಮ್ಗೆ ಕರೆಂಟ್ ಇಲ್ಲ 1 ಗಂಟೆ ಇತ್ತು ಟೈಮಿಂಗ್ ಬಟ್ 1:30 ಹೇಳಿದರೆ 1:30 ಮ್ಯಾಗ ಎಷ್ಟಾಗೈತೆ ಅಂತ 2 ಆಯ್ತು ನಾವು ಬರೋದಕ್ಕೂ 2 ಆಯ್ತು ಮತ್ತು 15 ನಿಮಿಷ ಆಯ್ತು ಫ್ಯಾಮಿಲಿ ಕುಂತೆ ಬರೀ ನೋಡಿ ಏನಾಕೈತೆ ಅಂತಂದು ಎಲ್ಲ ಮುಗಿಸ್ಕೊಂಡು ಸೈಜ್ ಕೊಡಕ್ಕೆ ಬಂದೇನು ಅಲ್ಲಿಂದ ಕೊಟ್ಟು ಹೋಗೋಣ 2,000 years later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಅಲ್ಲಿಂದ ಅದು ಪೂರ ಜಾಸ್ತಿ ಇದನ್ನ ಹಚ್ಚಿದ್ರಲ್ರಿ ಸಿಮೆಂಟ್ ಅದನ್ನ ಆ ಕಡೆ ಎಲ್ಲ ಟ್ರಿಮ್ ಗಿಮ್ಮದು ಮಾಡಿ ಯಾಕಂದ್ರೆ ಕ್ಯಾಪ್ ಕುಂದಿರ್ಸ್ಕೊಂಡು ಕರೆಕ್ಟ್ ಬರೋಂಗೆ ಮಾಡ್ಯಾರಿ ನಾವೆಲ್ಲಿ ಮಾಡಿಸಿದಿರಿಪ್ಪ ಅಂತ ವಿರಾಜ್ ಡೆಂಟಲ್ ಕ್ಲಿನಿಕ್ ಆ್ಯಂಡ್ ಇಂಪ್ಲಾಂಟ್ ಸೆಂಟರ್ ಅಂತ ನೋಡ್ರಿ ಬೂಸಪ್ಪ ಚೌಕದಾಗ ಅಜ್ಜಿನೂ ಇಲ್ಲೇ ಮಾಡಿಸಿದ್ರೆ ನಾನು ಇಲ್ಲೇ ಮಾಡಿಸ್ಬಿಟ್ಟೆ ಅದ್ರ ಸಂಬಂಧ ರೆಗ್ಯುಲರ್ ಆಗಿ ಯೂಸ್ ಮಾಡೋಕೆ ಈಗ ಭಾಳ ಮಂದಿ ಏನು ಮಾಡ್ತಾರಪ್ಪ ಅಂತ ಎಲ್ಲ ಪೇಸ್ಟ್ ಅದು ರೆಗ್ಯುಲರ್ ಯೂಸ್ ಮಾಡ್ತಿರ್ತಾರೆ ಹಿಂಗೆ ಕೋಲ್ಗೇಟ್ ಅದು ಬಟ್ ಈಗ ಸೆನ್ಸೋಡೈನ್ ಅದು ಯೂಸ್ ಮಾಡ್ರೆ ಏನ್ರಿಪ್ಪ ಅಂತ 2 ತಿಂಗಳು ಅಷ್ಟೇ ಇನ್ ಕೇಸ್ ಅದು ಜುಂಬಿ ಮದ್ದು ಇತ್ತು ಅಂದ್ರೆ 2 ತಿಂಗಳು ಅಷ್ಟೇ ಯೂಸ್ ಮಾಡ್ಬೇಕಂತ ಯಾಕಂದ್ರೆ ಅದ್ರೊಳಗೆ ಕೆಮಿಕಲ್ ಇರ್ತೈತೆ ಅಂತ ಯೂಸ್ ಆಗಿದೆ ಅದು ನಿಮ್ಗೆ ಬಾಯಿ ಒಳಗೆ ಅದ ಸೆಟ್ ಆಗ್ಬಿಟ್ಟಿರ್ತದೆ ಅದನ್ನು ಬೇರೆ ಹಾಕಿದ್ರೆ ಅದು ಬ್ರಷ್ ಅದು ಕರೆಕ್ಟ್ ಆಗಿಲ್ಲ ಅಂತ ಹಿಂಗೆಲ್ಲ ಹೇಳಿದರೆ ಈಗ ಸದ್ಯ ಅವ್ರು ಅದನ್ನು ಸಜೆಸ್ಟ್ ಮಾಡ್ರೆ ಒಂದು ಅದು ಇದನ್ನು ಕೊಟ್ಟಾರಿಪ್ಪ ಡೆಂಟಿಸ್ಟ್ 91 19 ಸಮಥಿಂಗ್ ಐತೆ ಹಾಗೆಲ್ಲ ಐತೆ ಸೀನಿಯರ್ ಅದಕ್ಕೆ ಇನ್ ಕೇಸ್ ಯಾರಿಗಾರು ಹಲ್ಲಿಗಿಲ್ಲದು ಹಿಂಗೆ ನೋವು ಇತ್ತಂತ ತಿಳ್ಕೊರಿ ಪೈಲಾನ ಹೋಗಿ ತೋರಿಸ್ರಿ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತಿರಲ್ಲ ಹಲ್ಲು ತಗ್ಸುವಂತ ಬಾಳೆ ಬರ್ತೈತಿ ಹಲ್ಲು ತಗ್ಸಿದ್ರೆ ಅಂದ್ರೆ ಭಾಳ ಪಿಕ್ಚರ್ ಆಗೈತೆ ಅಂತ ಅದ್ರ ಸಂಬಂಧ ಹಲ್ಲು ಉಳಿಸ್ಕೊಳಕ್ಕೆ ಟ್ರೈ ಮಾಡಿರಿ ಆದಷ್ಟು ಆ್ಯಂಡ್ ಸ್ಟೇಟ್ ಏನಾಗಿರಿ ಫ್ಯಾಮಿಲಿ 5 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ನೋಡೈತ್ರಿ ಗ್ಯಾರೇಜಿಗೆ ಯಾಕ್ರಿಪ್ಪ ಅಂತಂದ್ರೆ ನಮ್ಮ ಶಿರಾನದ ಕೆಳಗಿಂದ ಏನದ ಜಂಗ್ ಹಿಡಿದೈತಲ್ರಿ ಐಟಮ್ ಅದ್ರ ಬಿಟ್ಟು ನಾಯಿ ಹೊಡೆದ ಬಿಡ್ತೀವಿ ನೀವು ಫ್ಯಾಮಿಲಿ ಪುಣ್ಯಕ್ಕೆ ಏನೂ ಆಗಿಲ್ಲ ಗುಂಡಿ ಜೀವನ ಹೋಗಿತ್ತು ನಂದ ಬರ್ರಿ ಬಡಕ್ನ ಹೋಗುನ ಗಾಡಿ ಕೊಡೋಣ ಅಲ್ಲಿ ನೋಡ್ರಿ ಹೆಂಗೆ ಕಾಣಕತ್ತಾವ ಇದು ಸ್ಟೀಮ್ ಆ ಕಡೆ ಬೀಟ್ ಐತಿ ಆ್ಯಂಡ್ ಇಲ್ಲೈತಿ ಶಿರಾನ್ ಬಡಕ್ನ ಹೋಗೋಣ ಗಾಡಿ ಬಿಡೋಣ ಗಾಡಿ ಬಿಟ್ಟವ್ರು ವಾಪಸ್ ಬರೋಣಂತೆ ಫ್ಯಾಮಿಲಿ ಈಗ ಶಿರಾನ್ ಬಿಟ್ಟೇವ್ರಿ ನಾವು ಶಿರಾನ್ ಎಷ್ಟು ದಿನ ಆದ್ಮ್ಯಾಗ ರೆಡಿ ಆಕೈತೋ ಗೊತ್ತಿಲ್ಲ ಈಗ ಅಣ್ಣ ಏನು ಮಾತಾಡ್ತೇನೆ ನಂಗೆ ಯಾಕೊಂದ್ ವಾರ ಅನಿಸ್ತೈತಿ ಅಂಡ್ ಇಲ್ಲ ಶಿರಾನ್ ಫ್ರೆಂಡ್ ಐತ್ರಿ ಸುಮ್ರಾನ್ ಏನೋ ಇಲ್ಲ ನಮ್ಮ ಶಿರಾನ್ ಐತ್ರಿ ಶಿರಾನ್ ಇನ್ನೊಂದು ಫ್ರೆಂಡ್ ಐತ್ರಿ ಇಲ್ಲಿ ಇದು CX ರೀ ಅದು LX ರೀ ಇದಕ್ಕಿನ್ನ ಅದು ಟಾಪ್ ಹ್ಯಾಂಡ್ ಅದಕ್ಕಿನ್ ಸ್ಪಾಯ್ಲರ್ ಐತಿ ಸ್ಪಾಯ್ಲರ್ ಇಲ್ಲ ಹಂಗ ಭಾಳ ಎಲ್ಲ ಸೀನಿಯರ್ ಐತ್ರಿ ಹೇಳತ್ತವ್ರಿಗೆ ಮಾಡ್ಸಕ್ ಹೇಳ್ತೇನೆ ಅಂತಂದಾರ ಅಂಕಲ್ ಅಂಡ್ ಈಗ ಎಲ್ಲ ನೋಡಿದ್ರಿ ಫ್ಯಾಮಿಲಿ ಅಂತೂ ವಾಪಸ್ ಮನೆಗೆ ಅಂಡ್ ನೋಡು ನೀನ್ ಕೇಸ್ ಏನ್ರ ಕೆಲಸ ಗಿಲ್ಸೋದು ಬಂದು ಅಂತ ಹೇಳ್ತಾನೆ ಅಂತ ಇನ್ಕೆ ಚಾನಲ್ ಸುಬ್ರದಿರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ ಅಂಡ್ ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ ಏನಪ್ಪ ಅಂತಂದ್ರೆ ಈಗ ಬಂದೈತ್ರಿ ಜಸ್ಟ್ ಮನೆಗೆ ಅದಕ್ರಿಪ್ಪ ಅಂತ ಮಮ್ಮಿ ಹೊರಗಡೆ ಏನು ತಿನ್ನಬೇಡಿ ಮನೆಯಲ್ಲಿ ಅನ್ನ ಸಾರು ಮಾಡಿದ್ದಾರೆ ಅಂದ್ರು ಅನ್ನ ಸಾರು ತಿನ್ನಾಕಂತಂದು ವಾಪಸ್ ಮನೆಗೆ ಬಂದೈತ್ರಿ ಅದಾದ್ಮ್ಯಾಗ ನೆಕ್ಸ್ಟ್ ಈಗ ಗೌಂಡಿ ಕೆಲ್ಸಕ್ಕೆ ಹೋಗ್ಬೇಕ್ರಿ ನಾವಿಬ್ರು ಮೇಸ್ತ್ರಿ ಕಾಲ್ ಮಾಡ್ಯಾರ ಹೋಗ್ಬೇಕ್ರಿ A few moments later. ಜನ ಎಂತ ಹೊಲಸಿರ್ತೈತ್ರಿ ಜನ ಅಂತಂದ್ರೆ ಕೆಲವೊಂದ್ ಜನ ನಮ್ ಆರುಂದ ಮುಂದಿನ ಕ್ಯಾಪ್ ಐತ್ರಿ ಹಿಂದಿನ ಕ್ಯಾಪ್ ಎಬಿಸ್ಬಿಟ್ಟಿದ್ರ ಹಿಂದಿನ ಕ್ಯಾಪಿಗೆ 10 ರೂಪಾಯಿ ಅಂತ ನೋಡ್ರಿ ಸಣ್ಣದ ಐತಲ್ರಿ ಐಟಮ್ 10 ರೂಪಾಯಿ ಇಂಥದ್ದು 100 ಮಾರಿದ್ರ ವಿಚಾರ ಮಾಡ್ರಿ ನೀವು ಇದಕ್ಕೆ 10 ರೂಪಾಯಿ ಅಂತ ಹೊಸದೈತಿ ನಮ್ಮ ಶಿರಾನಿ ಹಿಂದಿಂದ ಯಾರೋ ಇಸ್ಕೊಂಡು ಹೋಗ್ಬಿಟ್ಟಿದ್ರೆ ಆಮ್ಯಾಗ ಅಯ್ಯೋ ನನ್ನ ನಸೀಬ ಇದನ್ನ ಬರೋಬ್ಬರಿ ಇದನ್ನ ಹಾಕೇವಿ ಈಗ ಯಾಕಂತಂದ್ರೆ ಸುಮ್ಮನೆ ಯಾಕೆ ಅಯ್ಯೋ ಸಣ್ಣದೈತಿ ದೊಡ್ಡ ತರಬೇಕಿತ್ತು ಹೋಗ್ಲಿ ಬಿಟ್ರೆ ಇಷ್ಟಕ್ಕೊಂದು ರಾತೈತಿ ನೋಡ್ಬೋದಿಲ್ಲ ಹಿಂಗೈತಿ ಅದ್ರ ಜೊತೆ ಏನ್ರಪ್ಪ ಫ್ಯಾಮಿಲಿ ಅಂತಂದ್ರೆ ನಮ್ಮ ತಂಗಿನ ಫ್ರೆಂಡ್ ಒಬ್ಬಾಕಿ ಹುಡುಗಿ ಕಾರವಾರದಕ್ಕಿ NCC ಫ್ರೆಂಡ್ ಅಂತ ಆಕಿ ಚಿನ್ನಿ ಸಂಬಂಧ ಅಂದ್ರೆ ಆರು ಚಿನ್ನಿ ನೋಡತ್ತಳಲ್ರಿ ಆಲ್ಮೋಸ್ಟ್ ಅದ್ರ ಸಂಬಂಧ ಗಾರ್ಡಿಯನ್ ಬೆಲ್ ಕೊಟ್ಟಾಳ್ರಿ ಅದನ್ನ ಗಾರ್ಡಿಯನ್ ಬೆಲ್ ಎಲ್ಲ ಹಾಕ್ಬೇಕಂತ ವಿಚಾರ ಮಾಡತ್ತಿದ್ವಿ ಚಿನ್ನಿ ಇಲ್ಲಿ ಕಟ್ಟೋಣ ಅಂತಂದ್ಲ ಮತ್ತೆ ಇಲ್ಲಿದ್ರೆ ಸರಿ ಹಂಗಿಲ್ಲ ನಾ ಏನಂತಂದೆ ಅಲ್ಲಿ ಹಿಂದ ಸಾರಿ ಗಾರ್ಡ್ ಐತಿಲ್ರಿ ಅಲ್ಲಿ ಕಟ್ಟೋಣ ಅಂತಂದೆ ಜನ ಸರಿ ಇರಂಗಿಲ್ಲ ಕಿತ್ಕೊಂಡ್ ಹೋಗ್ತಾರ ಅಂತಂದಾರ ಅದ್ರ ಸಂಬಂಧ ಅದ ಎಲ್ಲಕ್ಕಿಂತ ಲೋವೆಸ್ಟ್ ಪಾರ್ಟ್ ಏನ ಕಟ್ಟಬೇಕಂತಂದಾರ ನನಗ ಇಲ್ಲೆಲ್ಲಿ ಕೆಳಗೈತ್ರಿ ಇಲ್ಲ ನೋಡಿ ಅಲ್ಲಿ ಹಾಕ್ಬೋದ ಬಿಟ್ರೆ ನನ್ ತಲೆಗೆ ಎಲ್ ಪ್ಲಾನ್ ಐತೆ ಇಲ್ಲ ಐತಲ್ಲಿದೆ 2 ನಟ್ ಎಕ್ಸಾಸ್ಟ್ ನಟ್ ಐತ್ ಗುರ್ತೆ ಅಲ್ಲಿ ಹಾಕ್ಬೇಕಂತ ಹಂಗ ನೋಡಕೋರ್ ಇದ ಕರೆಕ್ಟ್ ತೊಗೊಂಬಂದ್ಬಿಡ ಹಾಕ್ಬಿಡೋಣ ಬರೀ ಇನ್ಸ್ಟಾಲ್ ಮಾಡ್ಬಿಡೋಣ ಅಂತ ಗಾರ್ಡಿಯನ್ ಬೆಲ್ ಆಕ್ಚುಲಿ ಗಾರ್ಡಿಯನ್ ಬೆಲ್ ಅವಶ್ಯಕತೆ ಇಲ್ಲ ಅಂದ್ರೆ ಇವಿಲ್ ಸ್ಪಿರಿಟ್ ಲಿಂದ ಅದು ಉಳಿಸ್ತೈತಂತ ಅಂದ್ರೆ ಕೆಟ್ಟ ದೃಷ್ಟಿ ನಜರ್ ಗಿಜರ್ಲಿಂದ ಉಳಿಸ್ತೈತಂತೆ ಅದು ನಾವು ಖುದ್ ಖರೀದಿ ಮಾಡಕ್ ಬರಂಗಿಲ್ಲ ಅದನ್ನ ಯಾರ ಗಿಫ್ಟ್ ಕೊಡ್ಬೇಕಂತ
ಬಟ್ ನನಗದು ನೀಡೇ ಇದ್ದಿದ್ದಿಲ್ಲ. ಯಾಕಂತಂದ್ರೆ ನಮ್ಮ ಕಡೆ ಇಲ್ಲ ಜೈ ಶ್ರೀರಾಮ್ ಅಂಜನಾದ್ರಿ ಬೆಟ್ಟದ ಹನುಮಪ್ಪಂದು ಇದೈತ್ರಿ, ನಾವೆಲ್ಲ ಇದ್ರ ಮೇಲೆ ಬಿಲೀವ್ ಮಾಡ್ತೀವಿ. ಬಟ್ ಆದ್ರೂ ಕೊಟ್ಟಾರಲ್ಲ ಬ್ಯಾಡ್ ಅನ್ಬಾರ್ದು ಒಬ್ರಿಗೆ ಅಂತಂದು ಹರ್ಟ್ ಮಾಡೋದಿಲ್ಲ ಕೃಪಾ ಅಂತ ಕಟ್ಟುನ್ ಬರ್ರಿ. ಇಲ್ಲ ನೋಡ್ರಿ ಫ್ಯಾಮ್ಲಿ ಗಾರ್ಡಿಯನ್ ಬೆಲ್ ಚಿನ್ನಿ ಫ್ರೆಂಡ್ ಕೊಟ್ಟಾಳ. ನೋಡಿ ಗಾರ್ಡಿಯನ್ ಬೆಲ್ ಫ್ಯಾಮ್ಲಿ ಐತ್ರಿ. ಗಾರ್ಡಿಯನ್ ಬೆಲ್ ಗಾರ್ಡಿಯನ್ ಬೆಲ್ ಸಫೇದ್ ಕಪಡ ಇಲ್ಲಿ ಹಾಕ್ಬೋದು. ಅಲ್ಲಿ ಡೌಟ್ ಅದಂಗೆ ಕುಂದ್ರದ್ಲಿ ನಾನು ಹಾಕ್ತೀನಿ ಮಗ. ಚಿನ್ನಿ ಫ್ರೆಂಡ್ ಅಂದ್ರೆ ನನಗೂ ಫ್ರೆಂಡ್, ತಂಗ್ಯಾರ ಫ್ರೆಂಡ್ ಅಂದ್ರೆ ನಮಗೆ ಫ್ರೆಂಡ್ ಇಲ್ಲೇ. ತಂಗ್ಯಾರ ಫ್ರೆಂಡ್ ಅಂದ್ರೆ ನಮಗೂ ಫ್ರೆಂಡ್ ಇಲ್ಪ. ಇಲ್ಪ ತಂಗ್ಯಾರ ಫ್ರೆಂಡ್ ನನಗೂ ನನಗೆ ಫ್ರೆಂಡ್ ಎಲ್ಲಾಕಿನ ಲೋಯೆಸ್ಟ್ ಪಾರ್ಟ್. ಓಂ ದ್ರಮಕಮ್ಮ ಜಮಾಯತು ಕಂದಿ ಮುಷ್ಟಿಯಾರ್ಗನ ಮೂಲಾರ ಕವಿ ಮುಷ್ಟಿಯ ಅಮೃತಾತ. ಇನ್ನು ಒಂದು ಗಾಡಿ ಹೊಡೆ ಒಂದು ಗಂಟೆ ಸೌಂಡ್ ಮಾಡ್ಕೊಂಡು ಹಿಡಿಯೋದು ನಿನಗೆ. ಮಲ್ಲಕ್ಕ ನಿಂತ ಗಂಟೆ ಎಳಗಾಡ್ತಿದ್ದೆ ಈದಾಗ ವಿಡಿಯೋ ಅಂದ್ರೆ ಇಷ್ಟು ದಿನ ವಿಜಯ್ ನಮ್ಮ ಜೊತೆ ಅದಾನಲ್ರಿ. ವಿಜಯ್ ಒಂದು ಡೈಲಾಗ್ ಇದನ್ ಮಾಡತ್ತೇನ್ರಿ ಡೆಡಿಕೇಟ್. ಸ್ವಲ್ಪ ಮಂದಿ ದೋಸ್ತರಿಗೆ ನಾವು ಆಗ್ ಬರಾಕತ್ತಿಲ್ಲ. ಯಾಕಂತಂದ್ರೆ ಮೊದ್ಲಿನ ಗತ್ಲೆ ನಾವು ಅವ್ರಿಗೆ ಕೆಲ್ಸಕ್ಕೆ ಆಗ್ ಬರಾಕತ್ತಿಲ್ಲ ಅಂತ ಅನ್ಸಾಕತೈತಿ. ದೋಸ್ತರಿಗೆ ದುಶ್ಮನ್ ಆಗುವಂತ ಟೈಮ್ ಅಂದೈತಿ ಅಂತ. ಬೈ ನೀನ್ ಸಾಮಾನ್ ಡೆಡಿಕೇಟ್ ಮಾಡೇನ್ ಬೈ. ಹೆಂಗೈತ್ ಬೈ? ಬಾಯ್ ನಾವೆಲ್ಲ ಕೈ ಕೊಡಂಗಿಲ್ಲ ಬಾಯ್. ನಾವೆಲ್ಲ RCB ಫ್ಯಾನ್ಸ್ ಬಾಯ್, ಲಾಯಲ್. ನಾವ್ ಯಾವಾಗ್ಲೂ ಮಂದಿ ಕೈ ಕೊಡಂಗಿಲ್ಲ ಬಾಯ್. ನೀ ಯಾಕೆ ಕೊಡಾತಿ ಬಾಯ್ ಕೈ? ನೀ ಒದ್ದಿಗಿದ್ದಿ ತಮ್ಮ CSK ನೀ ಯಾದ್ ಮತ್ತೆ ಅಲ್ಲಿಂದ್ರ ದೂರ ನಿಂದ್ರಾಗಾರ ದೂರ ನಿಂದ್ರ. RCB ಫ್ಯಾನ್ಸ್ ಎಲ್ಲಾರು ಲಾಯಲ್ ಫ್ಯಾನ್ಸ್ ಹೇಳಿದ್ ಮಾತು ಕೇಳ್ತಾರ. ನೀ ದೂರ ನಿಂದ್ರ ಅಂದ್ರೆ ಮುಂದ್ ಬಂದಿ ಲುಕ್ ಮಾಮ್ ಐ ಕ್ಯಾನ್ ಫ್ಲೈ ಅಂತ ಹಾರಪ್ಪ ಹಾರ್. ನಿಮ್ಮ ತಂಗಿ ಮ್ಯಾಗ ಬರ್ಕೊಂಡಿ ಹಾರಿಗೆ ಹಾರಿಗೆ ನೀವು ನಂಗೆ ಗೊತ್ತಿಲ್ಲ ಹಾರ್ಬೇಕು. ನೀ ಹೆಂಗ್ ಬರ್ದಿ ಅದ್ರ ಮ್ಯಾಗ ಲುಕ್ ಮಾಮ್ ಐ ಕ್ಯಾನ್ ಫ್ಲೈ ಹೆಂಗ ನೋಡಿದ್ರಿ? ಇಂತ ಹಿರೇತನ ಮಾಡ್ತಾನ ಯಾವಾಗ್ಲೂ ಒಂದು ಉಲ್ಟಾ ಪಲ್ಟಾ. ಅಲ್ಲಿ ಗಾಡಿಗೆ ಹತ್ತೈತಿ, ಗಾಡಿಗೆ ಬಡಿಸಿದಿ ಈಗ ನೀ ಅಲ್ಲಿ ಬಿತ್ತದ ಗಾಡಿಗೆ ಬಡಿತದ. ನಾನು ನೋಡೇನಿ ವಿಡಿಯೋದಾಗ ಐತಿ ಬಾಯ್. ಕಂಪ್ಯೂಟರ್ ಹೋಗ್ಲಿ ನನ್ನ ಗಾಡಿಗೆ ಏನಾಗು, ನನ್ನ ಗಾಡಿಗೆ ಏನಾಗಬಾರ್ದು. ಇಂತ ಕೆಟ್ಟ ಬಜಿ ಇರ್ತಾವ. ಅದಕ್ಕೆ ಇವಂಗ ಹೆಂಗ್ ಮಾಡ್ಬೇಕು ಹಂಗ ಮಾಡ್ಬೇಕ. ಇವಂಗ ನಮ್ಮವ್ರ ಅಂತ ತಲೆ ಮ್ಯಾಗ ಕುಂದಿಸ್ತೀರಿ ದಡ ಬೆಳಕಿದ್ನೆ. ಊಟ ಮಾಡೋಣ ಬಾ ನಡಿ ನಡಿ ಮುಂದೆ ನಡಿ. ನೀನೇ ನೀಡ್ಕೊಟ್ರಿ ನಡಿ. ಹಿರೇಮಗ ಅಲ್ರಿ ಮತ್ತ ಅವಂಗ ಹೇಳ್ಬೇಕ್ರಿ ಎಲ್ಲ ನಾವು. ಭೂಲೆ ಬೋ ಭೂಲೆ ಹಮ್ ಭೂಲೆ ಕಿಸ್ಮತ್ ಮೇ ಮುಂದಿನ ಹಾಡು ಗೊತ್ತೇ ಇಲ್ಲ ಬರೀ ಇಂತದೆಯ ಹೊಲಸ್ ಮಂದಿ ಕಣ್ಣ ದೃಷ್ಟಿ ಹತ್ಬಾರ್ದ. ಇವಿಲ್ ಸ್ಪಿರಿಟ್ ದೂರ ಇರ್ಬೇಕಂತ ಈಗಾರ ಕಟ್ಟೇನ್ರಿ ಗಂಟಿ ಕಟ್ಟೆ 5 ನಿಮಿಷ ಆಗಿಲ್ಲ. ನೋಡಿದ್ರಿ ಹೆಂಗ್ ಉಳಿಸ್ತು ನೋಡ್ರಿ ಅದು. ಆ ಬೆಲ್ ಹೆಂಗ್ ಉಳಿಸ್ತು ಅಂತಂದ್ರ ಗಾಡಿಗೆ ಜಾಸ್ತಿ ನುಕ್ಸಾನ್ ಆಗ್ಲಾರ್ದ ಅಲ್ಲೇ ಬಿತ್ತದ. ಇದಕ್ಕ ಹೇಳಾಗತ್ತೇನ ಪ್ರಮೋಷನ್ ಮಾಡತ್ತಿಲ್ಲ. ಹಿಂಗ ಇರ್ತೈತ್ರಿ ದೃಷ್ಟಿ ಬಾಳ ಹೊಲಸಿರ್ತದ. ಯಾಕ್ಲಿ ಹೇಳತ್ತೇನ ಕಣ್ ಮಾಡಿಲ್ಲ ಕೆಟ್ಟ ದೃಷ್ಟಿ ಇರ್ತಲ್ರಿ ಹಿಂಗ. ಆನಿ ಬಿತ್ತಪ್ಪ ಬನ್ನಾರ್ ಘಟ್ಟ ಆನಿ ಮೈ ಮ್ಯಾಗ ಬಿತ್ತ ಕಾಲ ಹೋತ್ನಂತ. ಸೊಂಡಿ ತೆಗಿನಿಂದೆ ಸೂ ಮಾಡ ತೆಗಿರಿ ಸೊಂಡಿ ಐತ್ಲ ಅಲ್ಲಿ. ಹೆಂಗ್ ಮಾಡ್ತ ಗಾಡಿ ಬಾಯ್ ಬಾಯ್. ನಮ್ ಕುಕ್ಕೆ ಖುಷಿ ಆಗೈತಿ. ಏನ್ ಮಾಡಕತ್ತಾಗ ಹುಚ್ಚಪಚ್ಚ ಅಂತ. ಬರೀ ಫ್ಯಾಮಿಲಿ ಊಟ ಮಾಡೋಣ ಬಿಡಕ. 2000 years later. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಮನಿ ಒಳಗ ಅದಕ್ಕೆ ಬೆಂಡ್ ಆತನ ಒಂದು ಏನ್ ಶಾಣೆ ಇರ್ತಾರಪ್ಪ. ಪುರ್ಸತ್ ಅನ್ನೋದಲ್ಲ ಜನಕ್ಕೆ. ನೋಡ್ರಿ ಮಿರರ್ ಕರೆಕ್ಟ್ ಮಾಡ್ಕೊಳತಾರ. ಚಿತ್ರ ಏನ್ರಿಪ್ಪ ಆ ಕಡೆ ಈ ಕಡೆ 2 ಗಾಡಿ ಅದಾವ. 2 ಗಾಡಿ ನಡು ಹೊಂಟಾರ. ಕುಚ್ ಬಿ ಅದ ನಾವ್ ಹಚ್ಚಿದ ಅಂತ ನಿಂತ್ ಲಪಡ ಮಾಡ್ತಾರ. ಅವ್ರು ಮಾಡಿದ್ರು ಹೆದರ್ ನೋಡೋಕಾರ. ಏನ್ ಹುಂಬ್ರ ಆಟ್ರಿಪ್ಪ. ಈಗ ಜಸ್ಟ್ ಮನಿ ಒಳಗೆ ಊಟ ಮಾಡಿದ್ರಿ. ಊಟ ಮಾಡಿ ಮಾಸ್ ಒಂದ್ ಸ್ವಲ್ಪ ಅಕ್ಷಯ್ ಕುಮಾರ್ ಅವ್ರದ್ದು ಅದೊಂದು ಫಿಲ್ಮ್ ನೋಡ್ಕೊತ ಕೂತಿದ್ವಿ. ಅಂಡ್ ಕಾಲ್ ಬಂತ ಒಂದ್ ಸ್ವಲ್ಪ ಏನೋ ಬ್ಯಾಂಕಿಗೆ ಹೋಗ್ಬೇಕಂತ. ಅದ್ರ ಸಂಬಂಧ ಈಗಲ್ಲ ಹೊಂಟೈತ್ರಿ ಫ್ಯಾಮಿಲಿ ಅಂತ ಬ್ಯಾಂಕಿಗೆ ಹೊಂಟೈತಿ. ಬ್ಯಾಂಕಿಗೆ ಹೋಗೋದು ಏನೇನ್ ಕೆಲಸ ಐತಲ್ಲ ಎಲ್ಲ ಮುಗಿಸ್ಕೊಳ್ಳೋಣ. ಇನ್ನೊಂದ್ಸಲ ಗ್ಯಾರೇಜ್ ಅಂಕಲ್ ಅವ್ರಿಗೆ ಒಂದ್ಸಲ ಎಲ್ಲಿ ನಾವ್ಕೆಂತು ಅಂಡ್ ಅಲ್ಲಿಂದ ನೆಕ್ಸ್ಟ್ ಎಲ್ಲ ಹುಬ್ಳಿ ಹೋಗ್ಬೇಕಂತ. ಇವ್ರ ಪಪ್ಪನ್ ಕರ್ಕೊಂಡು ಧಾರವಾಡ ವಾಪಸ್ ಬರ್ಬೇಕಂತ. ಹಿಂಗೆಲ್ಲ ಸೀನರಿ ಐತ್ರಿ ಫ್ಯಾಮಿಲಿ. ಸ್ಟೇಟ್ ನೋಡಲು ಅರಳುವ ಸಡಗರವೇನು ಎಲ್ಲೇ ಇರಲಿ ಹೇಗೆ ಇರಲಿ
ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೋಗಿತ್ರಿಪ್ಪ ಅಂತಂದ್ರೆ ಬ್ಯಾಂಕಿಗೆ ಹೋಗಿತ್ತ ಬ್ಯಾಂಕಿನ ಏನೇನು ಕೆಲಸ ಐತಲ್ರಿ ಅದೆಲ್ಲ ಮುಗ್ದೈತಿ ಅಂಡ್ ಈಗೆಲ್ಲ ಹೊಂಟಿದ್ರಿ ಫ್ಯಾಮಿಲಿ ಅಂತ ಬೇರೆ ದೇವ್ರ ಕೊಪ್ಪ ಹೊಂಟೈತಿ ಹೋಗಿ ಅಂಕಲ್ ಪಿಕ್ ಮಾಡ್ಕೊಂಡ್ ಮತ್ತೆ ಅವ್ರಿಗೆ ವಾಪಸ್ ದಾಡ್ ಬಿಡ್ಬೇಕಂತ ದಾಡ್ ಬಿಡೋ ಟೈಮ್ನಾಗ ಅವರ ನಮ್ಮನ್ನ ಬಿಟ್ಟು ಹೋಕಾರಂತ ಈಗ ಅವ್ರ ಕರ್ಕೊಂಬರಕ್ ಹೊಂಟೇವಿ ಅವರ ನಮಗ್ ಬಿಟ್ಟು ಹೋಕಾರಂತೆ ಅಂಡ್ ನೋಡ್ರಿ ಇನ್ ಕೇಸ್ ರೀಲ್ಸ್ ಮಾಡೋದೈತಿ ಯಾಕಂದ್ರೆ ನಾಳೆ ಒಂದ್ ಸ್ವಲ್ಪ ಹೊರಗೆ ಹೋಗೋ ಪ್ಲಾನ್ ಐತಿ ನೋಡ್ಬೇಕು ಅದೇನ್ ಎಕ್ಸಿಕ್ಯೂಟ್ ಆಕೈತೋ ಇಲ್ಲ ನನಗೂ ಗೊತ್ತಿಲ್ಲ ಪಕ್ಕಾ ಗೊತ್ತಿಲ್ಲ ಅಂಡ್ ವಿಜನು ನಾಳೆನ ನಾಳದು ಊರಿಗೆ ಹೊಂಟಾನ ಅದ್ರ ಸಂಬಂಧ ಎಷ್ಟಕ್ಕೆ ರೀಲ್ಸ್ ಮಾಡಕ್ ಟ್ರೈ ಮಾಡ್ತೇನಂತ ಆಲ್ಮೋಸ್ಟ್ ಈ ಸಲ ಈಗ ದೋಸ್ತರದಾತ ದುಶ್ಮನ್ ಗಿಶ್ಮನ್ ಅಂತ ಮಷ್ಕಿರ್ ಆಗೈತಿ ತಂದೆ ತಾಯಿ ಮ್ಯಾಗ ಒಂದ್ ಸ್ವಲ್ಪ ರೀಲ್ಸ್ ಮಾಡೋಣಂತೆ ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಒಂದು ಯಾವುದೋ ಜಗ ಕರ್ಕೊಂಡ್ ಬಂದ್ರಿ ವಿಜಯ್ ಹುಬ್ಳ್ಯಾಗ ಆ ಕಡೆ ಸೈಡ್ ಏನೋ ಉಣ್ಕಳಕಿರಿ ಕಾಂತೈತಂತ ಈ ಕಡೆ ಯಾವುದೋ ಒಂದು ಕಾಲೇಜ್ ಐತ್ರಿ ಫ್ಯಾಮಿಲಿ ಇಲ್ಲ ಗುಲ್ಫ್ ಕೋಟ್ ಐತ್ರಿ ಗುಲ್ಫ್ ಕೇಳಿರಲ್ರಿ ನೀವು ಗುಲ್ಫ್ ಗಲ್ಫದಲ್ರಿ ಗೋಲ್ಫ್ ಅಲ್ಲ ಗಲ್ಫ್ ಅಲ್ಲದ ಗುಲ್ಫ್ ಗುಲ್ಫ್ ಅದ ಗುಲ್ಫದ್ ಕೋರ್ಟ್ ಐತ್ರಿ ಗುಲ್ಫದ್ ಕೋರ್ಟ್ ಕಡೆ ಹೋಗಿ ಅಲ್ಲೊಂದು ವಿಡಿಯೋ ಮಾಡ್ಕೊಂತೀರಿ ಇಲ್ಲೊಂದು 4-5 ರೀಲ್ಸ್ ಮಾಡ್ಕೊಂಡು ಸೀದಾ ರೊಪ್ಪರ್ ಕರ್ಕೊಂಡು 15 ನಿಮಿಷ ಟೈಮ್ ಕೊಟ್ಟಾರ ಅವ್ರ ಪಪ್ಪ 15 ನಿಮಿಷ ಒಳಗೆ ಎಷ್ಟಾಗೈತೆ ಅಷ್ಟು ರೀಲ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣಂತ. ನಿಮಗೆ ಗುರ್ತ ಜನ ಅವ್ರ ಮೂಡ್ ತಕ್ಕಂಗೆ ಸ್ಟೇಟಸ್ ಹಾಕ್ತಾರೆ ಆದ್ರೆ ಇದು ಕಲಿಯುಗ ಐತ್ ದೋಸ್ತ್ ಇಲ್ಲಿ ಜನ ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೋಗಿದ್ರಿಪ್ಪ ಅಂತಂದ್ರೆ ರೀಲ್ಸ್ ಮಾಡಕ ಅಂಡ್ ಪದ್ದ ಸರಿ ರೀಲ್ಗೆಲ್ಲ ಅದು ಮುಗಿದು ಒಂದ್ ಅರ್ಬಿ ಮ್ಯಾಗ ಒಂದು 5-6 ಮಾಡಿಬಿಟ್ಟೇನ್ರಿ ಪೈಲಾನೆ ಏನ್ ಮಾಡ್ತೀನಿ ಇನ್ನೊಂದು ಅರ್ಬಿ ಮ್ಯಾಗ ಒಂದು 5-6 ಮಾಡ್ತೀನಿ ಆಲ್ಟರ್ನೇಟ್ ಹಾಕಕ್ ಚಾಲು ಮಾಡ್ತೀನಿ ಒಂದೆರಡು ಹಂಗೆ ಇದು ಅಂಡ್ ಬರೀ ಬಡಕ್ ನೀರು ಅಪ್ಪಾರಿಗೆ ಕರ್ಕೊಂಡ್ ಪಿಕ್ಚರ್ ನೋಡಕ್ ಕುಂತಾರ ಅಂತ ಅಂಕಲಿಗೆ ಅದ್ರ ಸಂಬಂಧ 15 ನಿಮಿಷ ಅಂತಂದ ರೆಡಿ ಆಗ್ಯಾರ ಅಂತ ಪಿಕ್ಚರ್ ನೋಡತ್ತಾರಂತ ಅಯ್ಯೋ ಅಂತಂದ ಡೇಂಜರ್ ಆತಿದೆ ಬರೀ ಅಂಕಲ್ ಕರ್ಕೊಂಡ್ ಸೀದಾ ಧಾರವಾಡಕ್ಕೆ ಹೋಗ್ಬಿಡು ಅಂತ ಲೆಟ್ಸ್ ಗೋ ಫ್ಯಾಮಿಲಿ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ. ನಮ್ದು ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದಿತ್ರಿಪ್ಪ ಅಂತಂದ್ರೆ ನಮ್ಮ ಸಿಯಾಗಿ CNG ಹಾಕ್ಸ್ಕೊಳಕ್ ಬಂದಿತ್ತೆ CNG ಫುಲ್ ಆಗಿತ್ರಿ ಅದರ ಸಂಬಂಧ ಮುಂಜಾನೆ ಏನೋ ಒಂದು ಸ್ವಲ್ಪ ಕೆಲಸಕ್ಕೆ ಹೋಗೋದಿತ್ತಂತ ಅದರ ಸಂಬಂಧ CNG ಅದು ಹಾಕ್ಸ್ಕೊಂಡು ಈಗ ನೆಕ್ಸ್ಟ್ ಎಲ್ಲ ಹೋಗ್ಬೇಕ್ರಿಪ್ಪ ಅಂತ ಸೀದಾ ವಾಪಸ್ ಮನಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಎಲ್ಲ ಹೋಗಿದ್ದೀರಿಪ್ಪ ಅಂತಂದ್ರೆ ಸಪ್ತಾಪುರ ಬಾವಿಗೆ ಹೋಗಿದ್ವಿ ಬಾವಿ ಕಡೆ ಹೋಗಿದ್ರಿ ಹಾಕ್ರಿಪ್ಪ ಅಂತಂದ್ರೆ ನಮ್ಮ ಸಿಯಾ ಒಳಗೆ CNG ಖಾಲಿ ಆಗಿದ್ರಿಪ್ಪ ನಾಳೆ ಒಂದು ಸ್ವಲ್ಪ ಹೊರಗೆ ಹೋಗೋದಿತ್ತೆ ಅದಕ್ಕೆ ಸಿಯಾ ಒಳಗೆ CNG ಹಾಕಿಸಿ ಕೊಟ್ಟು ಈಗೆಲ್ಲ ಹೊಂಟೈತ್ರಿ ಫ್ಯಾಮಿಲಿ ಅಂತ ಒಂದು ಸ್ವಲ್ಪ ಹೊರಗೆ ತಿಂದು ಈಗೆಲ್ಲ ಹೊಂಟೈತ್ರಿ ಅಂತ ವಾಪಸ್ ಮನೆಗೆ ಹೊಂಟೈತಿ ಮನೆಗೆ ಹೋಗಿ ನೆಕ್ಸ್ಟ್ ವಿಜನ್ ಬ್ಯಾಗ್ ಐತಿ ವಿಜನ್ ಮತ್ತು ವಾಪಸ್ ಹೋಗಿ ಎಲ್ಲಿ ಬಿಡಕ್ರಿ ಅಂತ 4 ಸರ್ಕಲ್ ಬಿಡ್ಬೇಕು ಅವ ಮನೆಗೆ ಹೋಗ್ತಾನೆ ನಾ ಸೀದಾ ಮನೆಗೆ ಹೋಗಿ ಅಪ್ಪಣ್ಣ ಅದನ್ನ ಏನೇನೈತ ಎಲ್ಲ ಕೆಲಸ ಮುಗಿಸ್ಬೇಕು ಫಿಶಿಂಗ್ ಫುಡ್ ಆಗ್ಬೇಕು ಕೆಲ್ಸಗಳು ಭಾಳ ಐತ್ರಿ ಟೈಮ್ ಭಾಳ ಕಡಿಮೆ ಐತಿ. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಬಸ್ ಸ್ಟಾಪ್ ಎದಕ್ರಿಪ್ಪ ಅಂತಂದ್ರೆ ವಿಜನ್ ಇಂಟರ್ನೆಟ್ ಖಾಲಿ ಆಗಿಬಿಟ್ಟೈತಂತ್ರಿ ಈಗ ಹಾಟ್ಸ್ಪಾಟ್ಲಿಂದನೇ ಅದನ್ನೇನು ಮಾಡೋಕ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಅವ್ಗೆ ಹಾಟ್ಸ್ಪಾಟ್ ಕೊಡ್ಬೇಕು ಅವ ಅಲ್ಲೇ ಪೇ ಮಾಡ್ತಾರಂತ ನಮ್ಮ ಪರ್ಸ್ ಮನೆಗೆ ಬಂದೇವಿ ಈಗ ನಮ್ಮ ಆರು ಏನು ಕಾಣಕತ್ತಾವ ನೋಡಿ ಇಲ್ಲಿಂದ ಡೇಂಜರ್ ಕಾಣಕತ್ತಾಳೆ ಬರೀ ಸ್ಟೇಟ್ ಆಗಿದೆ. 5 minutes later. ಹೋಗ್ಬರಂ ಬಾಯ್ ಬಾಯ್ ನಮ್ಮ ಆರು ಅಲ್ಲಿ ನಿಂತೈತ್ರಿಪ್ಪ ನಾನು ಹಿಂದೆ ಯಾರೋ ತಾರಚ್ಚಾರ ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಲಾಗ್ ಎಡ್ ಮಾಡೋ ಟೈಮ್ ಐ ಹೋಪ್ ನೀವು ಇವತ್ತು ಬ್ಲಾಗ್ ಸೇರ್ತಾನೆ ಮಾಡಿ ನಿನ್ಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪರಂಪರ ಮುಂದರ್ಸೋಣ ಅದೇ ಜಿಲ್ಲೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಸಿಗೋಣ ಮುಂದಿನ ಬ್ಲಾಗ್ದಾಗ ಸೊ ತಪ್ಪಕ್ಕೆ ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಅನ್ನೋಕಿನ ಪೈಲ ಇನ್ನೊಂದು ಸ್ವಲ್ಪ ದಿನದಾಗ ರೀಸೆಂಟನಾಗ ಎಲ್ಲಿ ಬರ್ಬೇಕ್ರಿಪ್ಪ ಅಂತ ಒಂದು ಸ್ವಲ್ಪ ರೈಡ್ ಹೋಗೋದೈತಿ ಹಂಗೆ ಫ್ರೆಂಡ್ಸ್ ಅದು ಕೂಡಿ ಎಲ್ರಿಪ್ಪ ಅಂತ ನಂದಗಡಿಗೆ ಬರಾಕತ್ತೈತಿ ನಂದಗಡಕ್ಕಿನ್ನ ಒಂದು ಸ್ವಲ್ಪ ಮುಂದೆ ಯಾವುದೋ ಒಂದು ಗುಡ್ಡದ ಮ್ಯಾಗ ಯಾವುದೋ ಗುಡಿ ಐತಂತ್ರಿಪ್ಪ ಅದು ನಮ್ಮ ತಂಗಿ ಏನು ನೋಡಿಲ್ಲ ಅದನ್ನ ಹೇಳತ್ತಿಲ್ಲಕಿ ಸೊ ಅಲ್ಲಿ ಬರೋದೈತಿ ನೋಡ್ಬೇಕು ಅದು ಇನ್ನೊಂದು 4-5 ದಿನದಾಗ ಈ ಬ್ಲಾಗ್ ಬಂದು ಒಂದು 2-3 ದಿನದಾಗ ಬರ್ಬೋದು ಅಂತಂದು ಮಾಡೀನಿ ಆ್ಯಂಡ್ ಹೀಗೆ ಚಾನಲ್ಗೆ ಹೊಸ ಬರೋದ್ರಿಪ್ಪ ಅಂತ ಲೈಕ್ ನೋಡಿದಾಗ ಸೊ ಪರಂಪರ ಮುಂದೆ ಅದೇ ಜಿಲ್ಲೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಸಿಗೋಣ ಮುಂದೆ ಬ್ಲಾಗ್ದಾಗ ಸೊ ತಪ್ಪಕ್ಕೆ ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಹಾಗರ್ಲೆ ಈಗೀಗಂತರೂ ಪೂರ್ತಿನ ಅರ್ಥ ಆಗೈತಿ ನೀವು ಯಾರಿಗ ಎಷ್ಟಾದ್ರೂ ಒಳ್ಳೇದು ಮಾಡ್ರಿ ಕೊನೆಗೂ ಅವ್ರ ನೀಚ್ ಬುದ್ಧಿ ತೋರಿಸಿ ಹೋಗೇ ಬಿಡ್ತಾರೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮಗಲ